ನಮಸ್ಕಾರ, ನಾನು ಶುಭ. ಹೋಲ್ಸೋದು ಬಟ್ಲು ಒಂದಿದ್ರೆ ಸಾಕು, ಕೆ ಜಿಗಟ್ಟಲೆ ಹೂವನ್ನು ನೀವು ನಿಮಿಷಗಳಲ್ಲಿ ಕಟ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ಮೊದಲನೇ ಟಿಪ್ಸು, ಚಿಕ್ಕ ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು, ನಿಮಗೆ ಎಷ್ಟು ಹುಣಸೆಹಣ್ಣು ಬೇಕೋ ಅಷ್ಟು ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಕಲ್ಲುಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸಿಯಲ್ಲಿ ರುಬ್ಕೊಂಬನ್ನಿ. ನೀರು ಹಾಕ್ತೀರಾ, ಮತ್ತು ನೀರು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ. ಒಂದೊಂದು ಸತಿ ನಮಗೆ ಹುಣಸೆಹಣ್ಣು ನೆನೆಸೋದು ಮರ್ತೋಗ್ಬಿಟ್ಟಿರ್ತೀವಿ. ತಕ್ಷಣ ಏನು ಮಾಡಬೇಕಂದ್ರೆ, ನೀವು ಮಿಕ್ಸಿ ಜಾರ್ಗೆ ಈ ಥರ ಮಾಡ್ಕೊಳ್ಳಿ. ಅಕಸ್ಮಾತಾಗಿ ಇವಾಗ ಬಿಸಿನೀರಲ್ಲಿ ನೆನೆಸಿದ್ರು ಸ್ವಲ್ಪ ಹೊತ್ತು ಬಿಡಬೇಕಲ್ವ. ಇದೇನು ನಿಮಗೆ ಟೈಮೇ ತಗೊಳ್ಳಲ್ಲ ನೋಡಿ, ತೋರಿಸ್ತೀನಿ. ರಸ ಎಲ್ಲ ಮಾಡುವಾಗ ಇಲ್ಲ ಬೇರೆ ಏನಕ್ಕನ್ನ ನಿಮಗೆ ಹುಣಸೆಹಣ್ಣು ನೆನೆಸ್ಬೇಕಂದಾಗ ಈ ಟ್ರಿಕ್ಸ್ ತುಂಬ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೆಕೆಂಡ್ ಟಿಪ್ಸು, ಮಕ್ಕಳದು ಪ್ಯಾಂಟೇ ಒಂದೊಂದು ಸತಿ ತುಂಬ ಲೂಸ್ ಇರುತ್ತೆ, ಬೆಲ್ಟ್ ಹಾಕೋಣಂದರೆ ಬೆಲ್ಟು ಇರಲ್ಲ. ಆ ಟೈಮಲ್ಲಿ ಈ ಥರ ರಿಬ್ಬನ್ ತಗೋಬೇಕು. ಆ ಬಟನ್ಗೆ ರಿಬ್ಬನ್ ನೋಡಿ ಈ ಥರ ಹಾಕ್ಕೊಬಿಡಬೇಕು. ಬೆಲ್ಟ್ ಹಾಕಕ್ಕೆ ಕೊಟ್ಟಿರ್ತಾರಲ್ಲ ಅದರೊಳಗಡೆಯಿಂದ ಈ ಥರ ಸೇರಿಸ್ಕೊಂಡು ಮತ್ತೆ ಬಟನ್ಗೆ ಹಾಕ್ಬಿಡಿ. ಈ ಥರ ಮಾಡೋದ್ರಿಂದ ಟೈಟಾಗಿ ಕುತ್ಕೊಳ್ಳುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಅಕಸ್ಮಾತಾಗಿ ಮಕ್ಕಳ ಪ್ಯಾಂಟ್ ಲೂಸ್ ಇದ್ದಾಗ ಇದು ತುಂಬ ಯೂಸ್ ಆಗುತ್ತೆ. ಮೂರನೇ ಟಿಪ್ಸು, ನಾಟಿ ಈರುಳ್ಳಿ ಆಗಲಿ ನಾಟಿ ಬೆಳ್ಳುಳ್ಳಿ ಆಗಲಿ ನಿಮಗೆ ಬಿಡಿಸೋದೇ ಕಷ್ಟ ಅಂದ್ಕೊಳ್ಳೋರು ನೀರಲ್ಲಿ ಒಂದು 5 ನಿಮಿಷ ಇಲ್ಲ 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ. ಮತ್ತು ಸ್ವಲ್ಪ ನೆಂದಿರುತ್ತಲ್ವ, ಇದನ್ನ ಎತ್ಕೊಂಡು ಸ್ಟ್ರೇನರಲ್ಲಿ ಉಜ್ಜಬೇಕು. ಸ್ವಲ್ಪ ನೆನಿಬೇಕಂದ್ರೆ ಈರುಳ್ಳಿ ತಕ್ಷಣ ಆಗಲ್ಲ. ಒಂದು 5-10 ನಿಮಿಷ ನೆಂದ ಮೇಲೆ ಈ ಥರ ಸ್ಟ್ರೇನರ್ ತಗೊಂಡು ಸ್ಟ್ರೇನಲ್ಲಿ ಉಜ್ಜಿದ್ದೀರಂತಂದರೆ ನೋಡಿ ಮೇಲೆ ಸಿಪ್ಪೆ ಎಷ್ಟು ಸುಲಭವಾಗಿ ಬಂದುಬಿಡುತ್ತೋ. ಸ್ಟ್ರೇನರ್ ಸ್ವಲ್ಪ ರಫ್ ಆಗಿರುತ್ತಲ್ವ. ಇವಾಗ ಒಬ್ಬೊಬ್ರು ನಾಟಿ ಈರುಳ್ಳಿನೇ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಬಿಡಿಸೋದು ಸ್ವಲ್ಪ ಕಷ್ಟ ಅನ್ಕೊತಿರಲ್ಲ, ಅವರು ಈ ಟ್ರಿಕ್ಸ್ ಟ್ರೈ ಮಾಡಿ, ತುಂಬ ಬೇಗ ಆಗುತ್ತೆ ನಿಮಗೆ. ನೀವೇ ನೋಡ್ತಾ ಇದ್ದೀರಲ್ಲ, ಮೇಲೆ ಸಿಪ್ಪೆ ಮಾತ್ರ ಬಂದುಬಿಡುತ್ತೆ. ಮತ್ತು ಈ ಥರನೂ ಮಾಡ್ಬೋದು. ಇಲ್ಲ ಅಂತಂದರೆ ನೀರಲ್ಲಿ ನೆನೆಸ್ಬಿಟ್ಟು ಬಿಟ್ಬಿಟ್ಟಿರ್ತೀರಲ್ಲ 5-10 ನಿಮಿಷ, ನನ್ನ ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು. ಕಿವುಚ್ತಾ ಇದ್ದರೆ ಮೇಲೆ ಸಿಪ್ಪೆ ಬಂದುಬಿಡುತ್ತೆ, ಈರುಳ್ಳಿ ಮಾತ್ರ ಹಂಗೆ ಇರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಈರುಳ್ಳಿ ಮಾತ್ರ ಎತ್ಕೊಬಿಡಿ. ನಾನು ಒಂದಷ್ಟು ಈರುಳ್ಳಿ, ನಾವು ನಾಟಿ ಈರುಳ್ಳಿನೇ ಯೂಸ್ ಮಾಡೋದು. ನಿಮಗೆ ಇವಾಗ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನೂ ಅಕಸ್ಮಾತಾಗಿ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಕ್ಕೋಬೋದು ನೋಡಿ. ಎಲ್ಲ ನೀಟಾಗಿ ಎತ್ಕೊಬಿಡ್ತಾ ಇದ್ದೀನಿ. ಈ ಥರ ಎರಡರಲ್ಲಿ ಯಾವ್ದು ನಿಮಗೆ ಸುಲಭ ಆದರೆ ಅದನ್ನು ಟ್ರೈ ಮಾಡಿ ನೋಡಿ. ಸ್ಟ್ರೇನರಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ. ಇಲ್ಲ ನೀರಲ್ಲಿ ನೆನೆಸ್ಬಿಟ್ಟು ಈ ಥರ ಕಿವುಚ್ಕೊಂಡು ಎತ್ಕೊತೀರಿ ಅಂತಂದರೆ ಈ ಥರ ಬೇಕಾದರೂ ಮಾಡ್ಕೋಬೋದು ನೋಡಿ. ಒಂದಷ್ಟು ಈರುಳ್ಳಿ ಸಿಕ್ತು ನನಗೆ. ಇದನ್ನು ನೀವು ಇವಾಗ ಸ್ಟೋರ್ ಮಾಡಬೇಕು ಅಂತಂದರೆ ಆ ಬೇರ್ ಮೇಲ್ಗಡೆ ಇರುತ್ತಲ್ಲ, ಇದು ಹಂಗೆ ಇರಬೇಕು. ಆವಾಗ ಆ ಟೇಸ್ಟ್ ಹಂಗೆ ಇರುತ್ತೆ, ಏನಾಗಲ್ಲ. ಬೇರ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಮುಂದೆ ಇರೋ ಬೇರ್ನು. ಇವಾಗ ಇದನ್ನು ಒಂದು ಬಾಕ್ಸ್ ತಗೊಂಡು ಈ ಥರ ವೇಸ್ಟ್ದು, ಇದರೊಳಗಡೆ ಟಿಶ್ಯೂ ಬ್ಯಾಗ್ಸ್ ಅಂತೂ ಕೊಡ್ತಾರಲ್ಲ, ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಈರುಳ್ಳಿ ಹಾಕ್ಕೊಂಡು ಇದ್ರ ಮೇಲೆ ಕೂಡ ಇನ್ನೂ ಒಂದು ಟಿಶ್ಯೂ ಬ್ಯಾಗು ಕಟ್ ಮಾಡಿ ಈ ಥರ ಇಟ್ಬಿಟ್ಟು ಬಾಕ್ಸ್ ಮುಚ್ಚಳ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಇದು ನಿಮಗೆ ವಾರ 15 ದಿನ ಆಗುತ್ತೆ. ನಿಮಗೆ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಈ ಥರ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಹೇಳ್ಕೊಡ್ತೀನಿ ನೋಡಿ. ಲಾಸ್ಟ್ ಹೋಲ್ ಒಳಗಡೆಯಿಂದ ನೀವು ದಾರ ತಗೋಬೇಕು. ನಾನು ಉಲ್ಲನ್ ತಗೊಂಡಿದ್ದೀನಿ ಅಂತ ನೀವು ಉಲ್ಲನ್ನೇ ತಗೋಬೇಕಂತೇನಿಲ್ಲ. ನಿಮ್ಮ ಮನೇಲಿ ಹೂ ಕಟ್ಟೋ ದಾರ ಯಾವುದೇ ಇರಲಿ ತಗೊಂಡು ಗಂಟು ಹಾಕ್ಬಿಡಿ ಆ ಲಾಸ್ಟ್ ಎಡ್ಜಸ್. ಇನ್ನೊಂದು ಲಾಸ್ಟ್ ಎಡ್ಜಸ್ನು ಒಂದಷ್ಟುದ್ದ, ನಿಮಗೆ ಎಷ್ಟುದ್ದ ಹೂ ಕಟ್ಟಕ್ಕಿದೆ ಅಷ್ಟುದ್ದ ದಾರ ತಗೊಂಡಿದ್ದೀನಿ. ಇವಾಗ ಮಧ್ಯದಲ್ಲಿ ಇಕ್ಬಿಟ್ಟು ಎರಡೂ ಈ ದಾರನೆತ್ತ ಆ ಕಡೆಗೆ ಹಾಕಿ ಗಂಟು ಹಾಕ್ಬೇಕಷ್ಟೆ. ಹೂ ಕಟ್ಟಕ್ಕೆ ಬರಲ್ಲ, ಇವಾಗ ನಮ್ಮ ಕೈಯಲ್ಲಿ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ಒಂದು ಸತಿ ಇದು ಟ್ರೈ ಮಾಡಿದ್ದೀನಿ ಅಂದರೆ ನಿಮಗೆ ಹೂ ಕಟ್ಟಕ್ಕೆ ಬರುತ್ತೆ. ತುಂಬ ಒತ್ತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಗುಂಡ್ಮಲ್ಗೆ ತಗೊಂಡಿದ್ದೀನಿ ಅಂತ ಇದೇ ಹೂವನ್ನೇ ಕಟ್ಟಬೇಕಂತೇನಿಲ್ಲ. ನಿಮ್ಮ ಮನೇಲಿ ಸೇವಂತಿ ಇದೆ, ರೋಸ್ ಇದೆ, ಆ ಹೂಗಳ್ನು ಸೇಮ್ ಇದೇ ಥರ ಎರಡೂ ಇಟ್ಬಿಟ್ಟು ಈ ದಾರನೆತ್ತ ಆ ಕಡೆ ಹಾಕಿ ಗಂಟು ಹಾಕೋದಷ್ಟೇ ನೋಡಿ. ನಾನು ಕನಕಾಂಬರ ಇಡ್ತಾ ಇದ್ದೀನಲ್ಲ, ಸೇಮ್ ಈ ಥರ ಹೂ ಇಡಬೇಕು. ಈ ದಾರನೆತ್ತ ಆ ಕಡೆಗೆ ಹಾಕಿ ಒಳಗಡೆಯಿಂದ ಹಿಂಗೆ ತಗೊಂಡ್ರೆ ಗಂಟು ಬೀಳ್ತಾ ಇರುತ್ತೆ. ತುಂಬ ಬೇಗ ಬೇಗ ಆಗುತ್ತೆ, ಏನು ಜಾಸ್ತಿ ಟೈಮು ತಗೊಳ್ಳಲ್ಲ. ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕಟ್ಟೋದ್ರಿಂದ. ನೀವು ಇವಾಗ ಒಬ್ಬೊಬ್ರಿಗೆ ಕೈಯಲ್ಲಿ ಇಟ್ಕೊಂಡು ಕಟ್ಟೋದು ಬರಲ್ಲ ಅಲ್ಲ, ಅವ್ರು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಬೇಗ ಬೇಗ ಕಟ್ಬೋದು ನೀವು ಕೂಡ ನೋಡಿ. ಒಂದಷ್ಟು ಉದ್ದ ಕಟ್ಕೊಂಡಿದ್ದೀನಿ ನಾನು. ಇವಾಗ ಲಾಸ್ಟ್ ಎಡ್ಜಸ್ಸು ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಇನ್ನೂ ಒಂದು ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ರೆ ನಿಮಗೆ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರಿಗೆ ಈ ಟ್ರಿಕ್ಸ್ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಸುಲಭ, ತುಂಬ ಬೇಗ ಕೂಡ ಆಗುತ್ತೆ ಈ ಥರ ನೀವು ಕಟ್ಟೋದ್ರಿಂದ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.